शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC ಅಖಿಲ ಭಾರತ ಸಮಿತಿಯಿಂದ ಬರುವ ತಿಂಗಳ ಸೆಪ್ಟೆಂಬರ್ 4ರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ವಾದಂಥ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಉದ್ದೇಶ ಈ 1947-48ರಲ್ಲಿ ಹೋರಾಟದ ಮೂಲಕ ಗಳಿಸಿಕೊಂಡಿರ್ತಕ್ಕಂಥ ಕಾರ್ಮಿಕ ಕಾಯ್ದೆಗಳನ್ನು 29 ಕಾಯ್ದೆಗಳನ್ನು ಅವರು ಬದಲಾವಣೆ ಮಾಡಿ 4 ಕೋಡ್ಗಳಾಗಿ ಮಾಡ್ತಾ ಇದ್ದಾರೆ. ಅದು ಭಾಳ ಮುಖ್ಯವಾಗಿ ಏನು ಕಾರ್ಮಿಕರಿಗೆ ಹಕ್ಕುಗಳಿದ್ದು ಹೋರಾಟ ಮಾಡಿದ್ರು ಪ್ರತಿಫಲವಾಗಿ ಅವರು PF ಅಲ್ಲಿ ESI ಅಲ್ಲಿ ಅಥವಾ ರಜೆಯಲ್ಲಿ ಗ್ರ್ಯಾಚ್ಯುಟಿಯಲ್ಲಿ ಇದೆಲ್ಲ ಕೂಡ ಗಳಿಸಿಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಅದನ್ನು ಮೊಟಕುಗೊಳಿಸ್ತಾ ಇದ್ದಾರೆ, ರದ್ದುಗೊಳಿಸ್ತಾ ಇದ್ದಾರೆ. ಅದರ ವಿರುದ್ಧ ಪ್ರಬಲವಾದಂಥ ಹೋರಾಟ. ಈ 4 ಕೋಡ್ಗಳನ್ನು ಇಮಿಡಿಯೇಟ್ಲಿ ರದ್ದುಗೊಳಿಸಬೇಕು. ಆನಂತರ ಈಗಾಗಲೇ ಮಿನಿಮಮ್ ವೇಜಸ್ ಕನಿಷ್ಠ ವೇತನ ಕೊಡದೇ ಇದ್ರೆ ನಾವು ಕಾರ್ಮಿಕ ನಿರೀಕ್ಷಕರ ಆಫೀಸಿಗೆ ಕೇಸ್ ಹಾಕ್ಬೋದಾಗಿದೆ. ಬಟ್ ಅದು ಈಗ ಕೇಸ್ ತಗೊಳ್ಳೋದಿಲ್ಲ ಅವರು. ಆನಂತರ ESI ಆಸ್ಪತ್ರೆಯಲ್ಲಿ ESI ಕಾರ್ಡ್ ತುಂಬಿಲ್ಲ ಸರ್, ನಮಗೆ ಚಂದಾದಾರ ಮಾಡಿಲ್ಲ, ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರೆ ಅವ್ರು ಎನ್ಫೋರ್ಸ್ಮೆಂಟ್ ಆಫೀಸರ್ ಹೇಳ್ತಾರೆ ನಮ್ಗೆ ಆ ಸ್ಪಾಟಲ್ಲಿ ಹೋಗಬಾರ್ದಂತ ರೂಲ್ಸ್ ಆಗೈತೆ. ಈ ಥರ ಸುಮಾರು ದಾಳಿಗಳು ಕಾರ್ಮಿಕರ ಮೇಲೆ ಆಗ್ತಾ ಇದೆ. ಇದು ಒಂದು. ಎರಡನೇದಾಗಿ ಈ ಕಾಂಟ್ರಾಕ್ಟ್ ಸಿಸ್ಟಮ್, ಗುತ್ತಿಗೆ ಪದ್ಧತಿ ಅನ್ನೋದು ಎಲ್ಲ ಪಾರ್ಲಿಮೆಂಟ್ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕೂಡ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ. ಈ ಕಾಂಟ್ರಾಕ್ಟ್ ಪದ್ಧತಿ ಅಂದ್ರೆ ಆಧುನಿಕ ಜೀತ ಪದ್ಧತಿ. 20,000 ರೂಪಾಯಿ 22,000 ರೂಪಾಯಿ ಬಿಲ್ ಮಾಡ್ತಾರೆ, ಕಾರ್ಮಿಕರಿಗೆ ಕೊಡ್ತಾ ಇರೋದು 8,000 ರಿಂದ 9,000 ರೂಪಾಯಿ. ಅದು 3 ತಿಂಗಳು 4 ತಿಂಗಳಿಗೆ ಪಗಾರ ಆಗಲ್ಲ. ಆನಂತರ PF ತುಂಬಲ್ಲ, ESI ಕಟ್ ಮಾಡಲ್ಲ. ಅದನ್ನು ಕಟ್ ಮಾಡ್ತಾ ಇರತ್ತೇಳಿ ನೋಡೋದು, ವೆರಿಫಿಕೇಶನ್ ಕೂಡ ಮೇಲ್ವಿಚಾರಣೆಗಳನ್ನ ಮಾಡಲ್ಲ. ಈ ಒಂದು ಆಧುನಿಕ ಜೀತ ಪದ್ಧತಿ, ಕಾಂಟ್ರಾಕ್ಟ್ ಪದ್ಧತಿ ಅನ್ನೋದಲ್ಲ, ಇದನ್ನು ರದ್ದುಗೊಳಿಸಬೇಕಂತ ಬೇಡಿಕೆ. ಆನಂತರ ಅಸಂಘಟಿತ ಕಾರ್ಮಿಕರಲ್ಲಿ ಏನು ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಬೇಡಿಕೆಗಳು PF, ESI, ಗ್ರ್ಯಾಚ್ಯುಟಿ ಕೊಡಬೇಕು ಅಂತೇಳಿ. ಇನ್ನೊಂದು 1,30,00,000 ಜನ ನಮ್ಮ ಸ್ಕೀಮ್ ಅಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟದಲ್ಲಿ ಕೆಲಸ ಮಾಡುವಂಥ ಬಿಸಿ ಊಟ ಕಾರ್ಯಕರ್ತೆಯರು, ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲಾರ್ದೇ ಅವರು ದುಡಿಸ್ಕೋತಾ ಇದ್ದಾರೆ. ಅದು 8 ಗಂಟೆ 9 ಗಂಟೆ ಈ ಥರ ದುಡಿಸ್ಕೋತಾ ಇದ್ದಾರೆ. ಬಟ್ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ ಅವರಿಗೆ. PF ಇಲ್ಲ, ESI ಇಲ್ಲ, ಹೆರಿಗೆ ರಜೆ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೆ ಈ ಸಾಮಾಜಿಕ ಭದ್ರತೆ ಕೊಡಬೇಕು ಅಂತೇಳಿ ಆಗ್ರಹಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು 3-4ನೇ ಬೇಡಿಕೆ. ಇನ್ನೊಂದು, ಎಲ್ಲ ಕ್ಷೇತ್ರದಲ್ಲಿ ಏನು NPS ಮತ್ತು OPS ಅಂತ ನಡೀತಾ ಇದೆ, ಈ NPS ಅನ್ನು ರದ್ದು ಮಾಡಬೇಕು, OPS ಓಲ್ಡ್ ಪೆನ್ಷನ್ ಸ್ಕೀಮ್ ಇರಬೇಕು ಅಂತೇಳಿ ನಾವು ಆಗ್ರಹಿಸಿ ಹೋರಾಟ ಬೆಳೆಸ್ತಾ ಇದ್ದೇವೆ ನಾವು. ಅದಾದ್ಮೇಲೆ ಸಾರ್ವಜನಿಕ ಕ್ಷೇತ್ರಗಳನ್ನು ಪ್ರೈವೇಟರಿಗೆ ಕೊಡ್ತಾ ಇದ್ದಾರೆ. ಉದಾಹರಣೆ ರೈಲ್ವೆ ಕೊಡ್ತಾ ಇದ್ದಾರೆ, BSN ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ. ಆನಂತರ ಇದು ಆರೋಗ್ಯ ಇಲಾಖೆ ಕೊಡ್ತಾ ಇದ್ದಾರೆ, ಏರ್ಫೋರ್ಸ್ ಕೊಡ್ತಾ ಇದ್ದಾರೆ, ಸಿಪ್ಗಳು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇನ್ನು ನಮ್ಮ ಸರ್ಕಾರಿ ಜವಾಬ್ದಾರಿ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇದು ನಮ್ಮ ವಿರೋಧ ಇದೆ. ಸರ್ಕಾರ ಆದಾಯದಲ್ಲಿ ಉಳಿಸ್ಕೋಬೇಕು, ಖಾಸಗೀಕರಣ ಯಾವುದೇ ರೀತಿಯಿಂದ ಆಗಬಾರ್ದು. ಬ್ಯಾಂಕು ಈ ಥರ ಖಾಸಗೀಕರಣ ಆಗೋದ್ರಿಂದ ಅಲ್ಲಿ ಸಿಗುವಂಥ ಅಲ್ಪ ಸ್ವಲ್ಪ ಶಾಸನಬದ್ಧ ಸೌಕರ್ಯಗಳನ್ನು ಕೂಡ ಮರೆಮಾಚ್ತಾ ಇದ್ದಾವೆ. ಅದು ಕೂಡ ಹಕ್ಕುಗಳನ್ನು ಕಸ್ಕೋತಾ ಇದ್ದಾವೆ. ಈ ಬ್ಯಾಂಕಲ್ಲಿ ಪ್ರೈವೇಟೈಸೇಷನ್ ಆಗಿರೋದ್ರಿಂದ ಮುಂಚೆ 15-20 ಜನ ಇದ್ರು ಬ್ಯಾಂಕಲ್ಲಿ, ಈಗ ಅದನ್ನು 3-4 ಜನ ಇರ್ತಾರೆ ಅಷ್ಟೇ. ಅದು ಯಾವುದೇ ಕೂಡ ಸೌಕರ್ಯಗಳನ್ನ ನಾವು ಕೇಳಿದರೆ ಇಲ್ಲ, ಸ್ಟಾಫ್ ಇಲ್ಲ ಸರ್ ಅಂತ ಹೇಳ್ತಾರೆ. ಈ ಥರ ಖಾಸಗೀಕರಣ ಕೈ ಬಿಡಬೇಕು ಅಂತೇಳಿ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ನಾವು. ಈ ಥರ ಬೇಡಿಕೆಗಳು ತಗೊಂಡು 4ನೇ ತಾರೀಕು ಜಂತರ್ ಮಂತರಲ್ಲಿ ಸುಮಾರು ಲಕ್ಷಾಂತರ ಜನ ಕಾರ್ಮಿಕರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಈ ದಕ್ಷಿಣ ಭಾರತದಲ್ಲಿ ಇಲ್ಲಿ ಕೆಲವು ಮುಖಂಡರು ಮಾತ್ರ ನಾವು ಭಾಗವಹಿಸ್ತಾ ಇದ್ದೇವೆ. ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಆನಂತರ ಹತ್ತಿರ ಇರುವಂಥ ಜಿಲ್ಲೆಗಳಲ್ಲಿ ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಸುಮಾರು ಸಾವಿರಾರು ಜನ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್ಕಾರ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ. ಈ ಗುತ್ತಿಗೆ ಪದ್ಧತಿ ಕ್ಯಾನ್ಸಲ್ ಆಗಬೇಕು, OPS ಬೇಕು, ಆನಂತರ ಸ್ಕೀಮ್ ಕಾರ್ಯಕರ್ತೆಯರನ್ನು ಕಾಯಂ ಮಾಡಬೇಕು ಮತ್ತು ಸಾಮಾಜಿಕ ಭದ್ರತೆ
PF, ESI, ಗ್ರ್ಯಾಚ್ಯುಟಿ, ಹೆರಿಗೆ ರಜೆ ಇವೆಲ್ಲ ಕೂಡ ಸೌಕರ್ಯಗಳಿಗೆ ಅವರು ಒಳಪಡಿಸಬೇಕು ಅಂತೇಳಿ ನಾವು AIUTVCಯಿಂದ ಆಗ್ರಹಿಸ್ತಾ ಇದ್ದೀವಿ ಸರ್. ಇಲ್ಲಿಂದ ಎಷ್ಟು ಜನ ಹೋಗ್ತಾರೆ ಜಿಲ್ಲೆಯಿಂದ? ಆ ಜಿಲ್ಲೆಯಿಂದ ಒಂದು 5 ಜನ ಹೋಗ್ತಾ ಇದ್ದೀವಿ ಸರ್. ನಾವು ಬಾಗಲಕೋಟೆಯಿಂದ ಒಂದು 5 ಜನ ಹೋಗ್ತಾ ಇದ್ದೀವಿ ಸರ್. ಯಾಕಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಜಾಗದ ಕೊರತೆ ಇದೆ. ಕೇಂದ್ರದಲ್ಲಿ 2014ರಿಂದ ಬಂದಿರುವಂಥ ಗೋರ್ಮೆಂಟು ಅಲ್ಲಿ ಫ್ರೀ ಆ್ಯಂಡ್ ಫ್ರ್ಯಾಂಕ್ ನಮ್ಮ ಡೆಮಾಕ್ರೆಟಿಕ್ ರೈಟನ್ನು ಪ್ರತಿಪಾದಿಸಲಿಕ್ಕೆ ಜಾಗ ಕೊಡ್ತಾ ಇಲ್ಲ. ದುರಂತದ ಸಂಗತಿ. ಒಂದು 2,000 ಜನ ಇರಬೇಕು, 3,000 ಜನ ಇರಬೇಕು. ರೈಟಿಂಗ್ದಲ್ಲಿ ಕೊಟ್ಟಾದ್ಮೇಲೆ ಅವರು ನಮಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಅದು ಒಂದು ಸಮಸ್ಯೆಯಿಂದ ನಾವು ಕೆಲವು ಸಿಲೆಕ್ಟೆಡ್ ಮಾಡ್ತಾ ಇದ್ವಿ ಸರ್. ಇಲ್ಲಿಕಂದ್ರೆ ಅವರೆಲ್ಲ ರೆಡಿ ಇದ್ದರು, ತುದಿಗಾಲ ಮೇಲೆ ಇದ್ದರು. ನಮ್ಮ ಎಲ್ಲ ವರ್ಕರ್ಸ್ ಕೂಡ ನಾವು ಬರ್ತೀವಿ ಸರ್, ನಾವು ಹೋರಾಟ ಮಾಡ್ತಿರ್ತೀವಿ. ಆರ ಕಂಡೀಷನ್ ತುಂಬ ಚೇಂಜ್ ಆಗಿದೆ. ಡೆಮೋಕ್ರೆಟಿಕ್ ಮೂವ್ಮೆಂಟಿಗೆ ಕೂಡ ಬಿಡ್ತಾ ಇಲ್ಲ ಸರ್ ಸರ್ಕಾರ. ಕೇಂದ್ರ ಸರ್ಕಾರ ಅಷ್ಟೇ, ರಾಜ್ಯ ಸರ್ಕಾರ ಅಷ್ಟೇ ಆಗಿದೆ. ಇದು ರಾಷ್ಟ್ರೀಯ ಆದಾಯ ನಗದೀಕರಣ ಪೈಪ್ಲೈನ್ ರದ್ದುಗೊಳಿಸಿ ಹಾನಂದ್ರೆ ಸರ್ ಈಗ JJM ಅಂತೇಳಿ ಮಾಡ್ತಾ ಇದ್ದಾರೆ ಸರ್. JJM ಅಂತೇಳಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಅಂದರೆ ಪ್ರತಿ ಮನೆಗೆ ನಾವು ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದೀವಿ. ಅದೆಲ್ಲ ಕೂಡ ಖಾಸಗೀಕರಣ ಸರ್. ಈಗಾಗಲೇ ಗ್ಯಾಸ್ ತೊಗೊಳ್ಬೇಕಾದ್ರೆ ಖಾಸಗೀಕರಣ ಆಗಿಬಿಟ್ಟದ್ರಿ. ನಮ್ಮ ಸಬ್ಸಿಡಿ ವಾಪಸ್ ಬರ್ತಾ ಇಲ್ಲ. ನಮ್ಗೆ ಮೊದಲು ಆರಂಭದಲ್ಲಿ ಪ್ರಚಾರ ಮಾಡಿದರು, ನೀವು ದುಡ್ಡು ತುಂಬ್ರಿ ನಿಮ್ಮ ಅಕೌಂಟಿಗೆ ನಾವು ಜಮಾ ಮಾಡ್ತೇವೆ ಅಂತೇಳಿ. ಅದು ಬೊಗಳೆ ಅಷ್ಟೇ ಆಗ್ಯದ. ಈಗ ಯಾವುದು ಕೂಡ ಸಬ್ಸಿಡಿ ವಾಪಸ್ ಬರ್ತಾ ಇಲ್ಲ. 1100 900 ಕೊಟ್ಟೆ ಅಂದ್ರೆ 900 ಹೋಗ್ಬಿಡ್ತದೆ. ಅದು 1,000 ರೂಪಾಯಿ ಕೊಟ್ಟೆ ಅಂದ್ರೆ 1,000 ರೂಪಾಯಿ ಹೋಗ್ಬಿಡ್ತದೆ ಸರ್. ಆ ಥರ ಪೈಪ್ಲೈನ್ ಮಾಡಿ ಇದನ್ನು ಕೂಡ ಇನ್ನು ಪ್ರೈವೇಟೈಸೇಷನ್ ಮಾಡಿಬಿಡೋದು. ನಿಮಗೆ ಗ್ಯಾಸ್ ಬೇಕಾ ದುಡ್ಡು, ನೀರು ಬೇಕಾ ದುಡ್ಡು. ಇನ್ನು ಎಲೆಕ್ಟ್ರಿಕಲ್ ಕೂಡ ಹಂಗೆ ಮಾಡ್ತಾರೆ ಸರ್. ಮೀಟರ್ ಸ್ಮಾರ್ಟ್ ಮೀಟರ್ ತಳಿ ಕುಂದಿರ್ಸ್ತಾ ಇದ್ದಾರೆ. ಭಾಳ ಮೋಸ ಸರ್. ಅದು ರಾಜ್ಯದ ಕೇಂದ್ರದ ಸರ್. ಇವೆಲ್ಲ ನಾವು ಆಗ್ರಹಿಸ್ತಾ ಇರೋದು ಕೇಂದ್ರ ಸರ್ಕಾರದ ಬೇಡಿಕೆ. ಈಗ ರಾಜ್ಯ ಸರ್ಕಾರನು ಇದನ್ನ ಸ್ಮಾರ್ಟ್ ಮೀಟರ್ ಅಳವಡಿಸಬೇಕು ಅಂತ ಹೇಳಿ ಮುಂದಾಗಿದೆ. ಹೌದು ಸರ್, ಕೇಂದ್ರದ ನೀತಿ ಅದು ಕೇಂದ್ರದ ನೀತಿ ಸರ್. ಬಟ್ ಇವರು ಸಹಭಾಗಿತ್ವದಲ್ಲಿ ಆ ಥರ ಮಾಡ್ತಾ ಇದ್ದಾರೆ ಸರ್. ಅದು ಭಾಳ ಅನ್ಯಾಯನೇ ಸರ್. ಯಾಕಂದ್ರೆ JJM ಅಂತೇಳಿ ಮಾಡಿದ್ದಾರೆ ಸರ್. ಹಳ್ಳಿಗಳಲ್ಲಿ ಎಲ್ಲನೂ ಕೂಡ ಬರೇ ಮನೆಯೊಳಗೆ ಒಂದು ಪೈಪ್ ಕಾಣ್ತದೆ ಅಷ್ಟೇ. ಆ ಪೈಪ್ ಒಂದು ಹನಿ ನೀರು ಬಂದಿಲ್ಲ, ಆ ಪೈಪ್ ಕಿತ್ಕೊಂಡು ಹೋಗ್ತಾ ಇದೆ. 100 ಕೋಟಿ ಗುಳಂ ಮಾಡ್ತಾ ಇದ್ದಾರೆ ಟೆಂಡರ್ದವರು, ಅಧಿಕಾರಿಗಳು, ಜನಪ್ರತಿನಿಧಿಗಳು. ಆ ಥರ ಮಾಡೋದ್ರಿಂದ ಸರಿಯಾಗಿ ನೀರು ಬರ್ತಾ ಇಲ್ಲ. ಜಲಜೀವನ್ ಮಿಷನ್ ಶುದ್ಧವಾದಂಥ ಕುಡಿಯುವ ನೀರು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಯಾವುದು ಕೂಡ ಅಲ್ಲಿ ಆಗ್ತಾ ಇಲ್ಲ, ಬರೀ ದುಡ್ಡು ಪೋಲಾಗ್ತಾ ಇದೆ. ಇದು ಖಾಸಗೀಕರಣದ ಮುನ್ನೋಟ ಸರ್. ಇನ್ನು ಮುಂದೆ ನಾವು ಮೂಲಭೂತ ಸೌಕರ್ಯಗಳು ಅಂದರೆ ಆರೋಗ್ಯ, ಶಿಕ್ಷಣ, ನೀರು, ಸಾರಿಗೆ ಇವು ಲಾಭ ದೃಷ್ಟಿಯಿಂದ ನೋಡ್ಬೋದು ಸರ್ಕಾರ. ಇದು ಸೇವಾ ವಲಯ ಸರ್. ಇದು ಸೇವಾ ನೀವು ಬೇರೆ ಕ್ಷೇತ್ರದಲ್ಲಿ ನೋಡ್ಕೊಡ್ರಿ. ಆರ್ ಮಿನಿಮಮ್ ಶಿಕ್ಷಣ, ಆರೋಗ್ಯ ಮತ್ತು ಕುಡಿಯುವ ನೀರು, ಸಾರಿಗೆ ಇದು ಮಿನಿಮಮ್ ಪ್ರೊವೈಡ್ ಮಾಡಬೇಕು. ಆರ್ ಸರ್ಕಾರಗಳು ಮಿನಿಮಮ್ ಇದನ್ನೇ ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರೆ. ದುರಂತದ ಸಂಗತಿ. ಇದ್ರ ವಿರುದ್ಧ ನಮ್ಮದು AIUTVCಯಿಂದ ಹೋರಾಟ ಮಾಡ್ತಾರೆ. ಹಜರತ್ ನಿಜಾಮುದ್ದೀನ್ ಟ್ರೈನ್ ಸರ್, ಗದಗ ಹೋಗಿ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಹಾಂ ಸರ್.